ಈಗ ಆಕ್ಟ್ 1 ಡೀಟೇಲ್ ಎಕ್ಸ್ಪ್ಲನೇಷನ್ ಅನ್ನು ತಿಳಿದುಕೊಳ್ಳೋಣ. ವೇಟಿಂಗ್ ಫಾರ್ ಗೊಡೋ ನ ಆಕ್ಟ್ 1 ಒಂದು ಲೋನ್ಲಿ ಕಂಟ್ರಿ ರೋಡ್ ಬಳಿ ಆರಂಭವಾಗುತ್ತದೆ. ಸ್ಟೇಜ್ ಮೇಲೆ ಒಂದು ಒಣಗಿದ ಮರ ಮಾತ್ರ ಕಾಣಿಸುತ್ತದೆ. ಸುತ್ತಮುತ್ತ ಖಾಲಿತನ, ನಿಶ್ಶಬ್ದ ಮತ್ತು ಹೋಪ್ಲೆಸ್ ಅಟ್ಮಾಸ್ಫಿಯರ್ ಇರುತ್ತದೆ. ಸ್ಯಾಮ್ಯುಯಲ್ ಬೆಕೆಟ್ ಮೊದಲ ಸೀನ್ನಲ್ಲೇ ಲೋನ್ಲಿನೆಸ್ ಮತ್ತು ಅನ್ಸರ್ಟನಿಟಿಯ ಫೀಲಿಂಗ್ ಕ್ರಿಯೇಟ್ ಮಾಡುತ್ತಾರೆ. ಮರದ ಹತ್ತಿರ ಎಸ್ಟ್ರಗಾನ್ ಕುಳಿತು ತನ್ನ ಬೂಟ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಅವನು ಮತ್ತೆ ಮತ್ತೆ ಪ್ರಯತ್ನಿಸುತ್ತಾನೆ, ಆದರೆ ಬೂಟ್ ಹೊರಬರುವುದಿಲ್ಲ. ಈ ಸೀನ್ ಸಿಂಪಲ್ ಆಗಿ ಕಾಣಿಸಿದರೂ ಅದರೊಳಗೆ ಡೀಪ್ ಮೀನಿಂಗ್ ಇದೆ. ಬೂಟ್ ಇಲ್ಲಿ ಹ್ಯೂಮನ್ ಸಫರಿಂಗ್ ಮತ್ತು ಫ್ರಸ್ಟ್ರೇಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಬಹಳ ಸಮಯ ಸ್ಟ್ರಗಲ್ ಮಾಡಿದ ನಂತರ ಎಸ್ಟ್ರಗಾನ್ ಹೇಳುವ ಫೇಮಸ್ ಡಯಲಾಗ್, ನಥಿಂಗ್ ಟು ಬಿ ಡನ್, ಅಂದರೆ ಏನೂ ಮಾಡಲು ಸಾಧ್ಯವಿಲ್ಲ. ಈ ಒಂದು ಲೈನ್ ಸಂಪೂರ್ಣ ಪ್ಲೇನ ಸೆಂಟ್ರಲ್ ಐಡಿಯಾ ಆಗುತ್ತದೆ. ಬೆಕೆಟ್ ಇಲ್ಲಿ ಮಾನವ ಜೀವನದ ಹೆಲ್ಪ್ಲೆಸ್ನೆಸ್ ಅನ್ನು ತೋರಿಸುತ್ತಾರೆ. ಕೆಲವೊಮ್ಮೆ ಮನುಷ್ಯ ಎಷ್ಟೇ ಪ್ರಯತ್ನಿಸಿದರೂ ಸಿಚುವೇಶನ್ ಚೇಂಜ್ ಆಗುವುದಿಲ್ಲ. ಈ ಸಮಯದಲ್ಲಿ ವ್ಲಾದಿಮಿರ್ ಸ್ಟೇಜ್ ಮೇಲೆ ಬರುತ್ತಾನೆ. ವ್ಲಾದಿಮಿರ್ ಮತ್ತು ಎಸ್ಟ್ರಗಾನ್ ಇಬ್ಬರೂ ಕ್ಲೋಸ್ ಫ್ರೆಂಡ್ಸ್. ಆದರೆ ಅವರ ಫ್ರೆಂಡ್ಶಿಪ್ ನಾರ್ಮಲ್ ಫ್ರೆಂಡ್ಶಿಪ್ ಅಲ್ಲ. ಅವರು ಒಬ್ಬರಿಲ್ಲದೆ ಇರಲಾಗುವುದಿಲ್ಲ, ಆದರೆ ಒಟ್ಟಿಗೆ ಇದ್ದರೂ ಸಂತೋಷದಲ್ಲಿಲ್ಲ. ಇದು ಹ್ಯೂಮನ್ ಡಿಪೆಂಡೆನ್ಸಿಯ ಸಿಂಬಲ್. ವ್ಲಾದಿಮಿರ್ ಎಸ್ಟ್ರಗಾನ್ಗೆ ಕಳೆದ ರಾತ್ರಿ ಎಲ್ಲಿದ್ದೆ ಎಂದು ಕೇಳುತ್ತಾನೆ. ಎಸ್ಟ್ರಗಾನ್ ತಾನು ಡಿಚ್ನಲ್ಲಿ ಮಲಗಿದ್ದೆ ಎಂದು ಹೇಳುತ್ತಾನೆ. ಜೊತೆಗೆ ಯಾರೋ ಮತ್ತೆ ತನ್ನನ್ನು ಹೊಡೆದರು ಎಂದು ಹೇಳುತ್ತಾನೆ. ಬೆಕೆಟ್ ಯಾರು ಹೊಡೆದರು ಎಂದು ಎಕ್ಸ್ಪ್ಲೇನ್ ಮಾಡುವುದಿಲ್ಲ. ಇದು ಮೀನಿಂಗ್ಲೆಸ್ ಸಫರಿಂಗ್ ಅನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಕೆಲವೊಮ್ಮೆ ಹ್ಯೂಮನ್ ಸಫರಿಂಗ್ ಅನುಭವಿಸುತ್ತಾರೆ, ಆದರೆ ಅದರ ಕಾರಣವೇ ಅವರಿಗೆ ಗೊತ್ತಿರುವುದಿಲ್ಲ. ವ್ಲಾದಿಮಿರ್ ಎಸ್ಟ್ರಗಾನ್ ಅನ್ನು ಕನ್ಸೋಲ್ ಮಾಡಲು ಪ್ರಯತ್ನಿಸುತ್ತಾನೆ, ಆದರೆ ಜೀವನದಲ್ಲಿ ಸಫರಿಂಗ್ ಎಲ್ಲರಿಗೂ ಕಾಮನ್ ಎಂದು ಹೇಳುತ್ತಾನೆ. ಇದೇ ಸಮಯದಲ್ಲಿ ಎಸ್ಟ್ರಗಾನ್ನ ಟ್ರೌಸರ್ಸ್ ಓಪನ್ ಆಗಿವೆ ಎಂದು ಗಮನಿಸುತ್ತಾನೆ. ಇಲ್ಲಿ ಬೆಕೆಟ್ ಕಾಮಿಡಿ ಮತ್ತು ಸ್ಯಾಡ್ನೆಸ್ ಎರಡನ್ನೂ ಮಿಕ್ಸ್ ಮಾಡುತ್ತಾರೆ. ಸೀರಿಯಸ್ ಕಾನ್ವರ್ಸೇಷನ್ ಮಧ್ಯೆ ಸಡನ್ಲಿ ಫನ್ನಿ ಮೂಮೆಂಟ್ ಬರುತ್ತದೆ. ಇದೇ ಅಬ್ಸರ್ಡ್ ಡ್ರಾಮಾಯ ಮುಖ್ಯ ಫೀಚರ್. ಎಸ್ಟ್ರಗಾನ್ ಮತ್ತೆ ಬೂಟ್ ತೆಗೆದುಕೊಳ್ಳಲು ಹೆಲ್ಪ್ ಕೇಳುತ್ತಾನೆ, ಆದರೆ ವ್ಲಾದಿಮಿರ್ ತನ್ನ ಹ್ಯಾಟ್ ತೆಗೆದು ಅದರ ಒಳಗೆ ನೋಡುತ್ತಾನೆ. ಅದನ್ನು ಶೇಕ್ ಮಾಡುತ್ತಾನೆ, ಏನಾದರೂ ಸಿಗಬಹುದು ಎಂಬಂತೆ ಹುಡುಕುತ್ತಾನೆ, ಆದರೆ ಏನೂ ಸಿಗುವುದಿಲ್ಲ. ಎಸ್ಟ್ರಗಾನ್ ಕೂಡ ತನ್ನ ಬೂಟ್ ಒಳಗೆ ನೋಡುತ್ತಾನೆ, ಅಲ್ಲಿಯೂ ಏನೂ ಇಲ್ಲ. ಈ ರಿಪೀಟೆಡ್ ಮೀನಿಂಗ್ಲೆಸ್ ಆಕ್ಷನ್ಸ್ ಹ್ಯೂಮನ್ ಲೈಫ್ನ ಎಂಪ್ಟಿನೆಸ್ ಅನ್ನು ರೆಪ್ರೆಸೆಂಟ್ ಮಾಡುತ್ತವೆ. ಹ್ಯೂಮನ್ಸ್ ಕಾನ್ಸ್ಟೆಂಟ್ಲಿ ಮೀನಿಂಗ್, ಹ್ಯಾಪಿನೆಸ್, ಆನ್ಸರ್ಸ್ ಹುಡುಕುತ್ತಾರೆ, ಆದರೆ ಕೊನೆಯಲ್ಲಿ ಎಂಪ್ಟಿನೆಸ್ ಮಾತ್ರ ಸಿಗುತ್ತದೆ. ನಂತರ ವ್ಲಾದಿಮಿರ್ ರಿಪೆಂಟೆನ್ಸ್ ಮತ್ತು ರಿಲಿಜನ್ ಬಗ್ಗೆ ಮಾತನಾಡುತ್ತಾನೆ. ಎಸ್ಟ್ರಗಾನ್ ಜೋಕಿಂಗ್ ಆಗಿ, ಬಹುಶಃ ನಾವು ಹುಟ್ಟಿದ್ದಕ್ಕಾಗಿ ರಿಪೆಂಟೆನ್ಸ್ ಮಾಡಬೇಕು ಎಂದು ಹೇಳುತ್ತಾನೆ. ಈ ಡಾರ್ಕ್ ಹ್ಯೂಮರ್ ಬೆಕೆಟ್ ಅವರ ಪೆಸಿಮಿಸ್ಟಿಕ್ ಫಿಲಾಸಫಿ ಅನ್ನು ರಿಫ್ಲೆಕ್ಟ್ ಮಾಡುತ್ತದೆ. ನಂತರ ವ್ಲಾದಿಮಿರ್ ಬೈಬಲ್ ಬಗ್ಗೆ ಮಾತನಾಡುತ್ತಾನೆ. ಜೀಸಸ್ ಜೊತೆ ಕ್ರೂಸಿಫೈ ಆಗಿದ್ದ ಇಬ್ಬರು ಥೀವ್ಸ್ ಬಗ್ಗೆ ಹೇಳುತ್ತಾನೆ. ಒಬ್ಬ ಥೀಫ್ ಸೇವ್ ಆಗಿದ್ದಾನೆ, ಮತ್ತೊಬ್ಬ ಪನಿಷ್ಮೆಂಟ್ ಪಡೆದಿದ್ದಾನೆ. ಎಸ್ಟ್ರಗಾನ್ ಕೇಳುತ್ತಾನೆ, ಸೇವ್ಡ್ ಫ್ರಮ್ ವಾಟ್? ವ್ಲಾದಿಮಿರ್ ಉತ್ತರಿಸುತ್ತಾನೆ, ಫ್ರಮ್ ಹೆಲ್. ನಂತರ ವ್ಲಾದಿಮಿರ್ ಒಂದು ಇಂಪಾರ್ಟೆಂಟ್ ಫಿಲಾಸಾಫಿಕಲ್ ಕ್ವೆಶ್ಚನ್ ಕೇಳುತ್ತಾನೆ. 4 ಇವ್ಯಾಂಜಲಿಸ್ಟ್ಸ್ಗಳಲ್ಲಿ ಒಬ್ಬ ಮಾತ್ರ ಥೀಫ್ ಸೇವ್ಡ್ ಆಗಿದ್ದಾನೆ ಎಂದು ಯಾಕೆ ಬರೆದಿದ್ದಾನೆ? ಉಳಿದವರು ಯಾಕೆ ಹೇಳಿಲ್ಲ? ಇಲ್ಲಿ ಬೆಕೆಟ್ ಟ್ರೂತ್ ಮತ್ತು ಬಿಲೀಫ್ ಬಗ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತಾರೆ. ಹ್ಯೂಮನ್ಸ್ ಯಾವ ಟ್ರೂತ್ ಅನ್ನು ಬಿಲೀವ್ ಮಾಡಬೇಕು ಎಂಬ ಪ್ರಶ್ನೆ ಬರುತ್ತದೆ. ಎಸ್ಟ್ರಗಾನ್ ಈ ಡಿಸ್ಕಷನ್ನಿಂದ ಬೋರ್ಡ್ ಆಗುತ್ತಾನೆ. ಅವನಿಗೆ ಫಿಲಾಸಫಿಗಿಂತ ಫುಡ್ ಮತ್ತು ಸ್ಲೀಪ್ ಮುಖ್ಯ. ಇಲ್ಲಿ ವ್ಲಾದಿಮಿರ್ ಮತ್ತು ಎಸ್ಟ್ರಗಾನ್ ನಡುವಿನ ಡಿಫರೆನ್ಸ್ ಕ್ಲಿಯರ್ ಆಗುತ್ತದೆ. ವ್ಲಾದಿಮಿರ್ ಇಂಟೆಲೆಕ್ಚುಯಲ್ ಮತ್ತು ಫಿಲಾಸಾಫಿಕಲ್ ಕ್ಯಾರೆಕ್ಟರ್.
ಎಸ್ಟ್ರಗಾನ್ ಪ್ರಾಕ್ಟಿಕಲ್ ಮತ್ತು ಫಿಸಿಕಲ್ ಸಫರಿಂಗ್ ಮೇಲೆ ಫೋಕಸ್ ಮಾಡುವ ಕ್ಯಾರೆಕ್ಟರ್. ಸ್ವಲ್ಪ ಸಮಯದ ನಂತರ ಎಸ್ಟ್ರಗಾನ್ ಇಂದ ಹೋಗೋಣ ಎಂದು ಹೇಳುತ್ತಾನೆ. ಆದರೆ ವ್ಲಾದಿಮಿರ್ ಅವರು ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ, ಏಕೆಂದರೆ ಅವರು ಗೊಡೋಗಾಗಿ ಕಾಯುತ್ತಿದ್ದಾರೆ. ಇಲ್ಲಿಯೇ ಪ್ಲೇನ ಬಿಗ್ಗೆಸ್ಟ್ ಮಿಸ್ಟ್ರಿ ಆರಂಭವಾಗುತ್ತದೆ. ಗೊಡೋ ಯಾರು? ಅವರಿಗೆ ಕೂಡ ಸರಿಯಾಗಿ ಗೊತ್ತಿಲ್ಲ. ಎಸ್ಟ್ರಗಾನ್ ಕೇಳುತ್ತಾನೆ, ನಾವು ಸರಿಯಾದ ಪ್ಲೇಸ್ನಲ್ಲಿ ಇದ್ದೇವಾ? ವ್ಲಾದಿಮಿರ್ ಟ್ರೀ ನೋಡಿಕೊಂಡು ಇದೇ ಪ್ಲೇಸ್ ಆಗಿರಬೇಕು ಎಂದು ಹೇಳುತ್ತಾನೆ. ಎಸ್ಟ್ರಗಾನ್ ಕೇಳುತ್ತಾನೆ, ಮರದಲ್ಲಿ ಲೀವ್ಸ್ ಯಾಕಿಲ್ಲ? ವ್ಲಾದಿಮಿರ್, ಅದು ಡೆಡ್ ಟ್ರೀ ಇರಬಹುದು ಅಥವಾ ರಾಂಗ್ ಸೀಸನ್ ಇರಬಹುದು ಎಂದು ಹೇಳುತ್ತಾನೆ. ಈ ಟ್ರೀ ತುಂಬಾ ಇಂಪಾರ್ಟೆಂಟ್ ಸಿಂಬಲ್. ಇದು ಸೈಮಲ್ಟೇನಿಯಸ್ಲಿ ಲೈಫ್, ಹೋಪ್, ಡೆತ್, ವೇಟಿಂಗ್ ಎಲ್ಲವನ್ನೂ ರೆಪ್ರೆಸೆಂಟ್ ಮಾಡುತ್ತದೆ. ವ್ಲಾದಿಮಿರ್ಗೆ ಡೌಟ್ ಬರುತ್ತದೆ, ಗೊಡೋ ನಿಜವಾಗಿಯೂ ಬರುತ್ತಾನಾ? ಎಸ್ಟ್ರಗಾನ್ ಕೇಳುತ್ತಾನೆ, ಅವನು ಬರದಿದ್ದರೆ? ವ್ಲಾದಿಮಿರ್ ಉತ್ತರಿಸುತ್ತಾನೆ, ನಾವು ನಾಳೆ ಮತ್ತೆ ಬರುತ್ತೇವೆ, ಮತ್ತೆ ಕಾಯುತ್ತೇವೆ. ಇದು ಎಂಡ್ಲೆಸ್ ವೇಟಿಂಗ್ ಸಿಂಬಲ್. ಎಸ್ಟ್ರಗಾನ್ಗೆ ಎಸ್ಟರ್ಡೇ ಇಲ್ಲಿ ಬಂದಿದ್ದೇವೆ ಅನ್ನೋ ನೆನಪು ಇದೆ. ಆದರೆ ವ್ಲಾದಿಮಿರ್ ಡಿಸಗ್ರಿ ಮಾಡುತ್ತಾನೆ. ಇಲ್ಲಿ ಬೆಕೆಟ್ ಟೈಮ್ ಮತ್ತು ಮೆಮರಿ ಬಗ್ಗೆ ಅನ್ಸರ್ಟನಿಟಿ ತೋರಿಸುತ್ತಾರೆ. ಪ್ಲೇನಲ್ಲಿ ಎಸ್ಟರ್ಡೇ, ಟುಡೇ, ಟುಮಾರೋ ಎಲ್ಲವೂ ಕನ್ಫ್ಯೂಸಿಂಗ್ ಆಗಿರುತ್ತವೆ. ನಂತರ ಎಸ್ಟ್ರಗಾನ್ ಸ್ಲೀಪ್ ಮಾಡುತ್ತಾನೆ. ವ್ಲಾದಿಮಿರ್ ಅವನನ್ನು ವೇಕಪ್ ಮಾಡುತ್ತಾನೆ. ಎಸ್ಟ್ರಗಾನ್ ತಾನು ಡ್ರೀಮ್ ಕಂಡಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ವ್ಲಾದಿಮಿರ್ ಡ್ರೀಮ್ಸ್ ಬಗ್ಗೆ ಮಾತನಾಡಬೇಡ ಎಂದು ಆಂಗ್ರಿ ಆಗುತ್ತಾನೆ. ಇಲ್ಲಿ ಡ್ರೀಮ್ಸ್ ಮತ್ತು ರಿಯಾಲಿಟಿ ನಡುವಿನ ಕನ್ಫ್ಯೂಷನ್ ತೋರಿಸಲಾಗಿದೆ. ಸ್ವಲ್ಪ ಸಮಯದ ನಂತರ ಎಸ್ಟ್ರಗಾನ್ ಅವರು ಸೆಪರೇಟ್ ಆಗಿಬಿಡೋಣವಾ ಎಂದು ಕೇಳುತ್ತಾನೆ. Should we separate? Separate? After all this time? The road is long. We stay together. It's safer. Perhaps you're right. ಆದರೆ ಇಬ್ಬರೂ ಒಬ್ಬರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅನ್ನೋದು ಕ್ಲಿಯರ್ ಆಗುತ್ತದೆ. ನಂತರ ಅವರು ಸೂಸೈಡ್ ಬಗ್ಗೆ ಮಾತನಾಡುತ್ತಾರೆ. ಟ್ರೀಗೆ ನೇಣು ಹಾಕಿಕೊಳ್ಳೋಣ ಎಂದು ಯೋಚಿಸುತ್ತಾರೆ. ಆದರೆ ಯಾರು ಮೊದಲು ನೇಣು ಹಾಕಿಕೊಳ್ಳಬೇಕು ಎಂಬ ಡಿಸ್ಕಷನ್ ಫನ್ನಿಯಾಗಿ ಟರ್ನ್ ಆಗುತ್ತದೆ. ಎಸ್ಟ್ರಗಾನ್ ಹೇಳುತ್ತಾನೆ, ವ್ಲಾದಿಮಿರ್ ಮೊದಲು ನೇಣು ಹಾಕಿಕೊಳ್ಳಬೇಕು, ಏಕೆಂದರೆ ಅವನು ಹೆವಿಯರ್. ಬ್ರಾಂಚ್ ಬ್ರೇಕ್ ಆದರೆ ಎಸ್ಟ್ರಗಾನ್ ಒಬ್ಬನೇ ಉಳಿಯುತ್ತಾನೆ. ಈ ಸೀನ್ ಫನ್ನಿಯಾಗಿದ್ದರೂ ಅದರೊಳಗೆ ಡೀಪ್ ಸ್ಯಾಡ್ನೆಸ್ ಇದೆ. ಕೊನೆಯಲ್ಲಿ ಅವರು ಏನೂ ಮಾಡದೇ ಇರುವುದು ಸೇಫರ್ ಎಂದು ಕನ್ಕ್ಲೂಡ್ ಮಾಡುತ್ತಾರೆ. ಇಲ್ಲಿ ಬೆಕೆಟ್ ಹ್ಯೂಮನ್ ಫಿಯರ್ ಮತ್ತು ಇಂಡಿಸಿಷನ್ ತೋರಿಸುತ್ತಾರೆ. ಹ್ಯೂಮನ್ಸ್ ಚೇಂಜ್ ಬಗ್ಗೆ ಯೋಚಿಸುತ್ತಾರೆ, ಆದರೆ ಆಕ್ಷನ್ ತೆಗೆದುಕೊಳ್ಳುವುದಿಲ್ಲ. ನಂತರ ಗೊಡೋ ಅವರಿಗೆ ಏನು ಆಫರ್ ಮಾಡಬಹುದು ಎಂಬ ಬಗ್ಗೆ ಮಾತನಾಡುತ್ತಾರೆ. ಅವರು ಗೊಡೋಗೆ ವೇಗ್ ಪ್ರೇಯರ್ ಮಾಡಿದರಂತೆ. ಗೊಡೋ ಕೂಡ ಕ್ಲಿಯರ್ ಆನ್ಸರ್ ಕೊಡಲಿಲ್ಲ. ಅವನು ವೇಟ್ ಅಂಡ್ ಸಿ ಎಂದಿದ್ದಾನೆ. ಇದು ಹ್ಯೂಮನ್ ಹೋಪ್ ಮತ್ತು ಅನ್ಸರ್ಟನಿಟಿ ಸಿಂಬಲ್. ಸಡನ್ಲಿ ವ್ಲಾದಿಮಿರ್ ಯಾರೋ ಬರುತ್ತಿರುವಂತೆ ಫೀಲ್ ಮಾಡುತ್ತಾನೆ. ಇಬ್ಬರೂ ಲಿಸನ್ ಮಾಡುತ್ತಾರೆ, ಆದರೆ ಏನೂ ಇಲ್ಲ. ಇಲ್ಲಿ ಬೆಕೆಟ್ ಹ್ಯೂಮನ್ ಆಂಗ್ಸೈಟಿ ಮತ್ತು ಫಿಯರ್ ತೋರಿಸುತ್ತಾರೆ. ಎಸ್ಟ್ರಗನ್ ಹಂಗ್ರಿ ಆಗುತ್ತಾನೆ. ವ್ಲಾದಿಮಿರ್ ತನ್ನ ಪಾಕೆಟ್ನಲ್ಲಿ ಫುಡ್ ಹುಡುಕುತ್ತಾನೆ. ಮೊದಲು ಟರ್ನಿಪ್ಸ್ ಮಾತ್ರ ಸಿಗುತ್ತವೆ, ನಂತರ ಕ್ಯಾರೆಟ್ ಸಿಗುತ್ತದೆ. ಎಸ್ಟ್ರಗನ್ ಅದನ್ನು ಸಂತೋಷದಿಂದ ತಿನ್ನುತ್ತಾನೆ. ಈ ಸೀನ್ ಫನ್ನಿಯಾಗಿದ್ದರೂ ಪಾವರ್ಟಿ ಮತ್ತು ಸರ್ವೈವಲ್ ಅನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಎಸ್ಟ್ರಗನ್ ಕೇಳುತ್ತಾನೆ, ನಾವು ಗೊಡೋಗೆ ಟೈರ್ಡ್ ಆಗಿದ್ದೇವಾ? ವ್ಲಾದಿಮಿರ್ ಹೇಳುತ್ತಾನೆ, ಈ ಮೊಮೆಂಟ್ಗೆ ಹೌದು. ಅಂದರೆ ಅವರು ಸೈಕಲಾಜಿಕಲಿ ಗೊಡೋ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸಡನ್ಲಿ ಆಫ್ ಸ್ಟೇಜ್ನಿಂದ ಹಾರಿಬಲ್ ಸ್ಕ್ರೀನ್ ಕೇಳಿಸುತ್ತದೆ. They're coming. We have to go. With what? This carrot? It's something. They're almost here. Ah! This is useless.
Just wave it! Ah! ಇಬ್ಬರು ಫ್ರೈಟೆಂಡ್ ಆಗುತ್ತಾರೆ. ಈ ಸಮಯದಲ್ಲಿ ಪೋಜ್ಜೋ ಮತ್ತು ಲಕ್ಕಿ ಸ್ಟೇಜ್ ಮೇಲೆ ಬರುತ್ತಾರೆ. ಲಕ್ಕಿ ಕುತ್ತಿಗೆಯಲ್ಲಿ ರೋಪ್ ಇದೆ. ಪೋಜ್ಜೋ ಅವನನ್ನು ಆನಿಮಲ್ ಹಾಗೆ ಕಂಟ್ರೋಲ್ ಮಾಡುತ್ತಾನೆ. ಅವನ ಕೈಯಲ್ಲಿ ವಿಪ್ ಇದೆ. ಲಕ್ಕಿ ಸ್ಟೂಲ್, ಬ್ಯಾಗ್, ಬಾಸ್ಕೆಟ್, ಕೋಟ್ ಎಲ್ಲವಲ್ಲೂ ಹೊತ್ತುಕೊಂಡಿದ್ದಾನೆ. ಈ ಸೀನ್ ಹ್ಯೂಮನ್ ಕ್ರುಯಲ್ಟಿ ಮತ್ತು ಸ್ಲೇವರಿಯ ಪವರ್ಫುಲ್ ಸಿಂಬಲ್. ಪೋಜ್ಜೋ ರೆಪ್ರೆಸೆಂಟ್ ಮಾಡುವುದು ಪವರ್, ಅಥಾರಿಟಿ, ಕ್ಯಾಪಿಟಲಿಸಂ. ಲಕ್ಕಿ ರೆಪ್ರೆಸೆಂಟ್ ಮಾಡುವುದು ಸಫರಿಂಗ್, ಹ್ಯುಮ್ಯಾನಿಟಿ, ಸ್ಲೇವರಿ, ಬ್ಲೈಂಡ್ ಒಬೀಡಿಯನ್ಸ್. ಪೋಜ್ಜೋ ರಿಪೀಟೆಡ್ಲಿ ಲಕ್ಕಿ ಅನ್ನು ಪಿಗ್ ಎಂದು ಕರೆಯುತ್ತಾನೆ. ರೋಪ್ ಮೂಲಕ ಜರ್ಕ್ ಮಾಡುತ್ತಾನೆ. ಎಸ್ಟ್ರಗನ್ ಮೊದಲು ಪೋಜ್ಜೋನ್ನು ಗೋಡೋ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ. ಇದು ಗೋಡೋ ಬಗ್ಗೆ ಅವರ ಕನ್ಫ್ಯೂಷನ್ ತೋರಿಸುತ್ತದೆ. ಪೋಜ್ಜೋ ತನ್ನ ಚಿಕನ್ ಮತ್ತು ವೈನ್ ಎಂಜಾಯ್ ಮಾಡುತ್ತಾನೆ. ಮೀನ್ವೈಲ್ ಲಕ್ಕಿ ಟಯರ್ಡ್ ಆಗಿ ಆಲ್ಮೋಸ್ಟ್ ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲೇ ಸ್ಲೀಪ್ ಮಾಡುತ್ತಾನೆ. ವ್ಲಾದಿಮಿರ್ ಮತ್ತು ಎಸ್ಟ್ರಗನ್ ಲಕ್ಕಿಯ ಸಫರಿಂಗ್ ಗಮನಿಸುತ್ತಾರೆ. ರೋಪ್ ಅವನ ನೆಕ್ನು ಗಾಯಗೊಳಿಸಿದೆ. ಅವನು ಎಕ್ಸಾಸ್ಟೆಡ್ ಆಗಿದ್ದಾನೆ. ಎಸ್ಟ್ರಗನ್ ಚಿಕನ್ ಬೋನ್ಸ್ ಕೇಳುತ್ತಾನೆ. Please, sir, I beg you. What is it you want? Just a scrap. I'm starving. Very well. ಪೋಜ್ಜೋ ಹೇಳುತ್ತಾನೆ. ಬೋನ್ಸ್ ಲಕ್ಕಿಗೆ ಬಿಲಾಂಗ್ ಆಗುತ್ತವೆ. ಲಕ್ಕಿ ಆನ್ಸರ್ ಕೊಡದಿದ್ದಾಗ ಮಾತ್ರ ಎಸ್ಟ್ರಗನ್ಗೆ ಬೋನ್ ಸಿಗುತ್ತವೆ. ಇಲ್ಲಿ ಪಾವರ್ಟಿ ಮತ್ತು ಹ್ಯುಮಿಲಿಯೇಷನ್ ತೋರಿಸಲಾಗಿದೆ. ವ್ಲಾದಿಮಿರ್ ಸಡನ್ಲಿ ಆಂಗ್ರಿಯಾಗಿ ಇಟ್ಸ್ ಅ ಸ್ಕ್ಯಾಂಡಲ್ ಎಂದು ಹೇಳುತ್ತಾನೆ. ಲಕ್ಕಿಯನ್ನು ಈ ರೀತಿಯಾಗಿ ಟ್ರೀಟ್ ಮಾಡುವುದು ರಾಂಗ್ ಎಂದು ಹೇಳುತ್ತಾನೆ. ಆದರೆ ಐರನಿ ಏನೆಂದರೆ ಸ್ವಲ್ಪ ಸಮಯದ ನಂತರ ವ್ಲಾದಿಮಿರ್ ಕೂಡ ಲಕ್ಕಿಯನ್ನು ಬ್ಲೇಮ್ ಮಾಡುತ್ತಾನೆ. ಇದು ಹ್ಯೂಮನ್ಸ್ ಕಾಂಟ್ರಡಿಕ್ಟರಿ ನೇಚರ್ ಅನ್ನು ತೋರಿಸುತ್ತದೆ. ನಂತರ ಎಸ್ಟ್ರಗನ್ ಕೇಳುತ್ತಾನೆ, ಲಕ್ಕಿ ಯಾಕೆ ತನ್ನ ಬ್ಯಾಗ್ಸ್ ಕೆಳಗೆ ಇಡುವುದಿಲ್ಲ? ಪೋಜ್ಜೋ ಹೇಳುತ್ತಾನೆ, ಲಕ್ಕಿ ತನ್ನ ಹಾರ್ಡ್ ವರ್ಕ್ ಮೂಲಕ ಪೋಜ್ಜೋ ಇಂಪ್ರೆಸ್ಡ್ ಆಗಬೇಕು ಎಂದು ಯೋಚಿಸುತ್ತಾನೆ. ಆಗ ಪೋಜ್ಜೋ ಅವನನ್ನು ಕೀಪ್ ಮಾಡಬಹುದು. ಇಲ್ಲಿ ಬೆಕೆಟ್ ಸೊಸೈಟಿಯ ಹಾರ್ಶ್ ಟ್ರುತ್ ತೋರಿಸುತ್ತಾರೆ. ಪೀಪಲ್ ಆಫನ್ ಸಫರ್ ಓನ್ಲಿ ಟು ಗೇನ್ ಅಪ್ರೂವಲ್ ಫ್ರಮ್ ಪವರ್ಫುಲ್ ಪೀಪಲ್. ನಂತರ ಪೋಜ್ಜೋ ರಿವೀಲ್ ಮಾಡುತ್ತಾನೆ, ತಾನು ಲಕ್ಕಿಯನ್ನು ಫೇರ್ನಲ್ಲಿ ಸೆಲ್ ಮಾಡಲು ಹೋಗುತ್ತಿದ್ದೇನೆ ಎಂದು. ಲಕ್ಕಿ ಕ್ರೈನ್ ಪ್ರಾರಂಭಿಸ್ತಾನೆ. ಎಸ್ಟ್ರಗನ್ ಅವನ್ ಟಿಯರ್ಸ್ ವೈಪ್ ಮಾಡಲು ಹೋಗುತ್ತಾನೆ. ಆದರೆ ಲಕ್ಕಿ ಸಡನ್ಲಿ ಅವನ್ ಲೆಗ್ಗೆ ಕಿಕ್ ಮಾಡುತ್ತಾನೆ. ಎಸ್ಟ್ರಗನ್ ಇಂಜರ್ಡ್ ಆಗುತ್ತಾನೆ. ಈ ಸೀನ್ ಸಫರಿಂಗ್ ಪೀಪಲ್ ಕೂಡ ವೈಲೆಂಟ್ ಆಗಬಹುದು ಅನ್ನೋದನ್ನ ತೋರಿಸ್ತದೆ. ಪೋಜೋ ಒಂದು ಫೇಮಸ್ ಲೈನ್ ಹೇಳುತ್ತಾನೆ, The tears of the world are a constant quantity. ಅಂದರೆ ಜಗತ್ತಿನ ಸಾರೋ ಯಾವಾಗಲೂ ಕಾನ್ಸ್ಟೆಂಟ್. ಒಬ್ಬನು ಅಳುವುದನ್ನು ನಿಲ್ಲಿಸಿದರೆ ಮತ್ತೊಬ್ಬನು ಅಳಲು ಶುರು ಮಾಡುತ್ತಾನೆ. ಇದು ಬೆಕೆಟ್ನ ಪೆಸಿಮಿಸ್ಟಿಕ್ ವರ್ಲ್ಡ್ ವ್ಯೂ. ನಂತರ ಪೋಜೋ ಲಕ್ಕಿ ಡ್ಯಾನ್ಸ್ ಮಾಡಿಸೋಣವಾ ಅಥವಾ ಥಿಂಕ್ ಮಾಡಿಸೋಣವಾ ಎಂದು ಕೇಳುತ್ತಾನೆ. ಲಕ್ಕಿ ಡ್ಯಾನ್ಸ್ ಮಾಡುತ್ತಾನೆ. ಆ ಡ್ಯಾನ್ಸ್ಗೆ ದ ನೆಟ್ ಎಂದು ಹೆಸರು. ಇದು ಹ್ಯೂಮನ್ಸ್ ಲೈಫ್ ಟ್ರ್ಯಾಪ್ ಆಗಿರುವುದನ್ನು ಸಿಂಬಲೈಸ್ ಮಾಡುತ್ತದೆ. ನಂತರ ವ್ಲಾದಿಮಿರ್ ಲಕ್ಕಿ ಥಿಂಕ್ ಮಾಡಬೇಕು ಎಂದು ಹೇಳುತ್ತಾನೆ. ಲಕ್ಕಿಗೆ ಹ್ಯಾಟ್ ಹಾಕುತ್ತಾರೆ. ಹ್ಯಾಟ್ ಇಲ್ಲಿ ಥಿಂಕಿಂಗ್ ಸಿಂಬಲ್. ಪೋಜೋ ಥಿಂಕ್ ಎಂದು ಆರ್ಡರ್ ಕೊಡುತ್ತಾನೆ. Think! I said think, you wretch! Use that miserable brain! Think or I'll make you! ಲಕ್ಕಿ ಸಡನ್ಲಿ ಲಾಂಗ್ ನಾನ್ಸೆನ್ಸಿಕಲ್ ಸ್ಪೀಚ್ ಪ್ರಾರಂಭಿಸ್ತಾನೆ. ಅವನ್ ಸ್ಪೀಚ್ನಲ್ಲಿ ರ್ಯಾಂಡಮ್ ಫಿಲಸಾಫಿಕಲ್ ವರ್ಡ್ಸ್, ಅಕಾಡೆಮಿಕ್ ಲ್ಯಾಂಗ್ವೇಜ್, ರಿಪೀಟೆಡ್ ಫ್ರೇಸಸ್ ಇರುತ್ತವೆ. ಅವನು ಗಾಡ್, ಸೈನ್ಸ್, ಸಫರಿಂಗ್, ನೇಚರ್ ಎಲ್ಲದರ ಬಗ್ಗೆ ಕನ್ಫ್ಯೂಸಿಂಗ್ ಆಗಿ ಮಾತನಾಡುತ್ತಾನೆ. ಈ ಸ್ಪೀಚ್ ಮಾಡರ್ನ್ ಹ್ಯೂಮನ್ ಕನ್ಫ್ಯೂಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತದೆ. ಹ್ಯೂಮನ್ಸ್ ನಾಲೆಡ್ಜ್ ಮತ್ತು ಎಜುಕೇಷನ್ ಹೊಂದಿದ್ದಾರೆ,
ಆದರೆ ಸ್ಟಿಲ್ ಲೈಫ್ ಮೀನಿಂಗ್ ಅರ್ಥವಾಗುತ್ತಿಲ್ಲ. ಲಕ್ಕಿ ಸ್ಪೀಚ್ ಅನ್ಬೇರಬಲ್ ಆಗುತ್ತದೆ. ಫೈನಲಿ ವ್ಲಾದಿಮಿರ್ ಅವನ್ ಹ್ಯಾಟ್ ರಿಮೂವ್ ಮಾಡುತ್ತಾನೆ. ಇಮ್ಮಿಡಿಯೇಟ್ಲಿ ಲಕ್ಕಿ ಸೈಲೆನ್ಸ್ ಆಗುತ್ತಾನೆ. ಇದು ಥಿಂಕಿಂಗ್ ಇಟ್ ಸೆಲ್ಫ್ ಸಫರಿಂಗ್ ಆಗಿದೆ ಅನ್ನೋದನ್ನ ಸಿಂಬಲೈಸ್ ಮಾಡುತ್ತದೆ. ನಂತರ ಪೋಜೋ ಮತ್ತು ಲಕ್ಕಿ ಲೀವ್ ಮಾಡಲು ಪ್ರಿಪೇರ್ ಆಗುತ್ತಾರೆ. ಆದರೆ ರಿಪೀಟೆಡ್ಲಿ ಅಡ್ಯೂ ಹೇಳಿದರೂ ಮೂವ್ ಆಗುವುದಿಲ್ಲ. ಈ ರೆಪಿಟಿಷನ್ ಅಬ್ಸರ್ಡ್ ಡ್ರಾಮಾ ಇಂಪಾರ್ಟೆಂಟ್ ಟೆಕ್ನಿಕ್. ಫೈನಲಿ ಅವರು ಲೀವ್ ಮಾಡುತ್ತಾರೆ. ಪೋಜೋ ಮತ್ತು ಲಕ್ಕಿ ಹೋಗಿದನ ನಂತರ ಮತ್ತೆ ಎಂಪ್ಟಿನೆಸ್ ಬರುತ್ತದೆ. ನಂತರ ಒಂದು ಬಾಯ್ ಬರುತ್ತಾನೆ. ಅವನು ಗೊಡೋ ಮೆಸೇಜ್ ತೆಗೆದುಕೊಂಡು ಬಂದಿದ್ದಾನೆ. ಬಾಯ್ ಹೇಳುತ್ತಾನೆ, ಮಿಸ್ಟರ್ ಗೊಡೋ ಇಂದು ಬರೋದಿಲ್ಲ, ಆದರೆ ನಾಳೆ ಖಂಡಿತ ಬರುತ್ತಾರೆ. ಇದೇ ಲೈನ್ ಪ್ಲೇನ ಟ್ರಾಜಿಕ್ ಸೈಕಲ್. ಟುಮಾರೋ ಎಂಬ ಹೋಪ್ ಯಾವಾಗಲೂ ಇರುತ್ತದೆ, ಆದರೆ ಟುಮಾರೋ ಎಂದಿಗೂ ಪ್ರೆಸೆಂಟ್ ಆಗುವುದಿಲ್ಲ. ಬಾಯ್ ಹೇಳುತ್ತಾನೆ, ಗೊಡೋ ಗೋಟ್ಸ್ ನೋಡಿಕೊಳ್ಳುವ ತನ್ನನ್ನು ಬೀಟ್ ಮಾಡುವುದಿಲ್ಲ, ಆದರೆ ಶೀಪ್ ನೋಡಿಕೊಳ್ಳುವ ತನ್ನ ಬ್ರದರ್ನು ಬೀಟ್ ಮಾಡುತ್ತಾನೆ. ಇದರಲ್ಲಿ ಬಿಬ್ಲಿಕಲ್ ಸಿಂಬಾಲಿಸಮ್ ಇದೆ. ನೈಟ್ ಸ್ಲೋಲಿ ಬರುತ್ತದೆ. ಎಸ್ಟ್ರದೆನ್ ತನ್ನ ಬೂಟ್ಸ್ ಅಲ್ಲೇ ಬಿಟ್ಟು ಹೋಗಲು ಡಿಸೈಡ್ ಮಾಡುತ್ತಾನೆ. ಟುಮಾರೋ ಮತ್ತೊಬ್ಬನು ಬಂದು ಅವನ್ನು ಯೂಸ್ ಮಾಡಬಹುದು ಎಂದು ಹೇಳುತ್ತಾನೆ. ಇದು ಹ್ಯೂಮನ್ ರಿಪ್ಲೇಸ್ಮೆಂಟ್ ಸಿಂಬಲ್. ಕೊನೆಯಲ್ಲಿ ಎಸ್ಟ್ರಗಾನ್ ರೋಪ್ ಬಗ್ಗೆ ಮಾತನಾಡುತ್ತಾನೆ. ಟುಮಾರೋ ರೋಪ್ ತರುವಂತೆ ವ್ಲಾದಿಮಿರ್ಗೆ ಹೇಳುತ್ತಾನೆ. ಇಬ್ಬರು ಟುಗೆದರ್ 50 ಇಯರ್ಸ್ ಇದ್ದೇವೆ ಎಂದು ಡಿಸ್ಕಸ್ ಮಾಡುತ್ತಾರೆ. ಟುಗೆದರ್ ಇದ್ದರೂ ಹ್ಯಾಪಿ ಇಲ್ಲ, ಸೆಪರೇಟ್ ಆದರೂ ಸರ್ವೈವ್ ಆಗಲಾರರು. ಕೊನೆಯಲ್ಲಿ ಎಸ್ಟ್ರಗಾನ್ ಕೇಳುತ್ತಾನೆ, ನಾವು ಹೋಗೋಣವಾ? ವ್ಲಾದಿಮಿರ್ ಹೇಳುತ್ತಾನೆ, ಎಸ್, ಲೆಟ್ಸ್ ಗೋ. ಆದರೆ ಇಬ್ಬರೂ ಮೂವ್ ಆಗುವುದಿಲ್ಲ. ಇಲ್ಲಿಯೇ ಆಕ್ಟ್ 1 ಮುಗಿಯುತ್ತದೆ. ಈ ಎಂಡಿಂಗ್ ಎಂಟೈರ್ ಪ್ಲೇ ನ ಎಸೆನ್ಸ್. ಹ್ಯೂಮನ್ಸ್ ಕಾನ್ಸ್ಟೆಂಟ್ಲಿ ಚೇಂಜ್ ಬಗ್ಗೆ ಮಾತನಾಡುತ್ತಾರೆ, ಆದರೆ ಆಕ್ಷನ್ ತೆಗೆದುಕೊಳ್ಳುವುದಿಲ್ಲ. ದೇ ರಿಮೇನ್ ಟ್ರ್ಯಾಪ್ಡ್ ಇನ್ ವೇಟಿಂಗ್, ಫಿಯರ್, ಅನ್ಸರ್ಟನಿಟಿ ಆ್ಯಂಡ್ ಹ್ಯಾಬಿಟ್.